ಬೆಂಗಳೂರಿನ ಯಾವ ರಸ್ತೆಗೆ ಹೋದರೂ ಕೂಡ ಗುಂಡಿಗಳೇ ನಮ್ಮನ್ನ ಸ್ವಾಗತ ಮಾಡುತ್ತೆ. ಈ ಗುಂಡಿಗಳನ್ನ ಮುಚ್ಚೋ ಕಾರ್ಯ ಯಾವಾಗ ಆಗುತ್ತೆ, ಎಷ್ಟೇ ಡೆಡ್ಲೈನ್ಗಳು ಕೊಟ್ಟರೂ ಕೂಡ, ಕೋಟೆ ಚೀಮಾರಿ ಹಾಕಿದ್ರೂ ಕೂಡ ಗುಂಡಿ ಮುಚ್ಚೋ ಕಾರ್ಯ ಮಾತ್ರ ಕಂಪ್ಲೀಟ್ ಆಗಿ ಮುಗಿತಾ ಇಲ್ಲ. ಸ್ವತಃ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಬ್ರ್ಯಾಂಡ್ ಬೆಂಗಳೂರು ಕನಸು ಕಾಣ್ತಾ ಇರೋರು ಗುಂಡಿ ಮುಚ್ಚಲೇಬೇಕು ಅಂತ ತಾಕೀತು ಮಾಡಿದ್ರು ಕೂಡ ಗುಂಡಿ ಮುಚ್ಚುವಲ್ಲಿ ಅಧಿಕಾರಿಗಳು ಫೇಲ್ ಆಗಿದ್ದಾರೆ. ಈಗಲೂ ಕೂಡ ಗುಂಡಿ ಹಾಗೆ ನೋಡೋದಕ್ಕೆ ಸಿಗ್ತಾ ಇದೆ. ಬೆಂಗಳೂರಿನಲ್ಲಿ ಗುಂಡಿ ಮುಚ್ಚೋಕೆ ಗಡುವು ಕೊಟ್ಟಿದ್ರಂತೆ ಸಿಎಂ ಸಿದ್ದರಾಮಯ್ಯ. ಅಕ್ಟೋಬರ್ ಕೊನೆಯೊಳಗಡೆ ಎಲ್ಲ ಕಡೆ ಗುಂಡಿಗಳು ಕ್ಲೋಸ್ ಆಗಿಬಿಡಬೇಕು ಅಂತ ಸಿಎಂ ಸಿದ್ದರಾಮಯ್ಯ ಆದೇಶ ಮಾಡಿದ್ರು. ಹಲವೆಡೆ ಡಾಂಬರು ಹಾಕಿ ತೇಪೆ ಹಚ್ಚುವ ಕೆಲಸ ಮಾಡಿದ್ದಾರೆ ತರಾತುರಿಯಲ್ಲಿ. ಆದರೆ ಮಳೆ ಬಂದ ಕೆಲವೆಡೆ ಅದೇ ಡಾಂಬರು ರಸ್ತೆ ಕಿತ್ಕೊಂಡು ಬಂದಿದೆ. ಯಾಕಂದ್ರೆ ತರಾತುರಿಯಲ್ಲಿ ಕಳಪೆ ಕಾಮಗಾರಿ ಮಾಡಿದ್ರೆ ಹಿಂಗೆ ಆಗೋದು. ಬೆಂಗಳೂರಿನಲ್ಲಿ 45% 50% ಹಾಗೆ ಇದೆಯಂತೆ ರಸ್ತೆ ಗುಂಡಿ. ಅಂತಾರಾಷ್ಟ್ರೀಯ ಮಟ್ಟದಲ್ಲೇ ರಸ್ತೆ ಗುಂಡಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದೆ. ರಸ್ತೆ ಗುಂಡಿ ಮುಚ್ಚಲೇಬೇಕು ಅಂತ ಸಿದ್ದರಾಮಯ್ಯನವರು ತಾಕೀತು ಮಾಡಿದ್ರು ಕೂಡ ಈಗ ಮಳೆ ನೆಪ ಹೇಳಿಕೊಂಡು ಜಿಬಿ ಅಧಿಕಾರಿಗಳು ಕಳ್ಳಾಟ ಆಡ್ತಿದ್ದಾರಂತೆ. ಗುಂಡಿ ಮುಚ್ಚೋದಕ್ಕೆ ಮುಂದಾಗ್ತಿಲ್ಲ.